ಹಲವಾರು ಅನಾರೋಗ್ಯ ಸಮಸ್ಯೆಗಳಿವೆ. ಒಂದು ಎರಡು ರೀಸನ್ ಇದಕ್ಕೆ ಮೇನ್ ಏನಂತಂದರೆ ಒತ್ತಡ, ಮತ್ತೊಂದು ಬಂದು ನಮ್ಮ ಜೀವನ ಶೈಲಿ. ಯೋಗಾಸನ ಇಸ್ ಎ ಪ್ರಿಪ್ರೇಟರಿ ಪ್ರಾಕ್ಟೀಸ್ ಫಾರ್ ಪ್ರಾಣಾಯಾಮ. ಪ್ರಾಣಾಯಾಮ ಇಸ್ ದ ಪ್ರಿಪ್ರೇಟರಿ ಪ್ರಾಕ್ಟೀಸ್ ಫಾರ್ ಧ್ಯಾನ. ಸರ್ವಂ ಯೋಗಮಯಂ. ಧ್ಯಾನನೇ ನಮ್ಮ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್. ಸೊ 5 ಗಂಟೆಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾವು ಎದ್ದು ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಅಲ್ಲೇ ಆಲ್ಮೋಸ್ಟ್ ನಾವೊಂದು 90% ಗೆದ್ದಿದ್ದೀವಿ ಅಂತ ಜೀವನದಲ್ಲಿ. ಅದಾದಮೇಲೆ ಇನ್ನು 10% ಇನ್ನು ಇಡೀ ದಿನ ಹೆಂಗೆ ನಾವು ಅಚೀವ್ ಮಾಡ್ತೀವಿ ಅನ್ನೋದಷ್ಟೇ ಉಳ್ಕೊಳ್ಳುತ್ತೆ. ಸ್ನೇಹಿತರೆ ನಮಸ್ಕಾರ. ಮಾನಸ ಸರೋವರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಹಿತೇಶ್ ಅರಸ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಹಿತೇಶ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಾನು ಈಗಾಗಲೇ ಹೇಳಿದ್ದೀನಿ, ಹಿತೇಶ್ ಅರಸ್ ಅವರು ಕಳೆದ 6 ವರ್ಷಗಳಿಂದ ಯೋಗನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತು ಯೋಗನ ಟೀಚ್ ಮಾಡ್ತಾ ಇದ್ದಾರೆ. ಹಿತ ಯೋಗ ಅನ್ನೋ ಅವರ ಇನ್ಸ್ಟಿಟ್ಯೂಷನ್ ಮೂಲಕ ಯೋಗವನ್ನು ಪಸರಿಸುವ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ. ಗೌರಿ ಶಕ್ಕಿ ಸ್ಟುಡಿಯೋ ಕೂಡ ಅವ್ರ ಜೊತೆ ಕೈ ಜೋಡಿಸಿದೆ. ಮತ್ತು ಯೋಗ ಯಾರೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ಇನ್ನೂ ಚೆನ್ನಾಗಿ ಮಾಡೋದು ಹೇಗೆ ಮತ್ತು ಮಾಡದೇ ಇರೋರು ಇದನ್ನು ಶುರು ಮಾಡೋದು ಹೇಗೆ, ಎಲ್ಲ ವಿಚಾರಗಳನ್ನ ಕೂಡ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ವಿಚಾರದ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡೆ. ಅದೇನೆಂದರೆ, ಇನ್ನು ಮುಂದೆ ಪ್ರತಿದಿನ 5 ಗಂಟೆಗೆ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಹಿತ ಯೋಗ ಈ ಸಂಸ್ಥೆಗಳ ಸಹಯೋಗದಲ್ಲಿ ಲೈವ್ ಆಗಿ ನಾವು ಯೋಗವನ್ನು ಕಲಿಸ್ತಾ ಇದ್ದೀವಿ. ಕರೆಕ್ಟಾ? ಹೌದು. ಎಸ್. ಸೊ ಅದಕ್ಕೆ ಎನ್ರೋಲ್ ಆಗಬೇಕನ್ನೋರು ದಯವಿಟ್ಟು ಕೆಳಗಡೆ ಒಂದು ಲಿಂಕ್ ಇದೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ, ನಿಮಗೊಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಓಕೆ, ಅದರ ಫೀಸ್ ಕೂಡ ತುಂಬ ಕಡಿಮೆ ಇದೆ. ದಯವಿಟ್ಟು ಅದನ್ನು ಆ ಒಂದು ಕೋರ್ಸನ್ನ ತೊಗೊಳ್ಳಿ ಮತ್ತು ಪ್ರತಿದಿನ ಬೆಳಗ್ಗೆ ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತೀನಿ. ಸೊ ಅದನ್ನು ಕಲಿಸ್ತಾ ಇರುವಂಥವ್ರು ಬೇರೆ ಯಾರೂ ಅಲ್ಲ, ನಮ್ಮ ಹಿತೇಶ್ ಅರಸ್ ಅವರು. ಎಸ್ ಹಿತೇಶ್ ಅವರೇ, ಮೊದಲನೇದಾಗಿ 5 ಗಂಟೆ ಇದು ಯಾಕೆ 5 ಗಂಟೆಗೆ, 6 ಗಂಟೆಗೆ ಯಾಕೆ ಬೇಡ, ಸಂಜೆ 5 ಗಂಟೆಗೆ ಯಾಕೆ ಬೇಡ ಅನ್ನೋದು ಪ್ರಶ್ನೆ. ವೈ ಓನ್ಲಿ 5 AM ಅಂತ? ವೈ ಓನ್ಲಿ 5 AM ಅಂತಂದರೆ ಒಂದು ಪ್ರಶ್ನೆ, ವೈ ನಾಟ್ ಅಂತ. ಯಾಕಂದರೆ ಅದು ಬ್ರಹ್ಮ ಮುಹೂರ್ತ. ಓಕೆ, ನಿಮಗೂ ಗೊತ್ತು ಬ್ರಹ್ಮ ಮುಹೂರ್ತದ ಲಾಭಗಳೇನಿದೆ ಅಂತ. ಓಕೆ, ನಾವೇನು ಹೇಳ್ತೀವಿ ಅಂದರೆ, ಇದಕ್ಕಿಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ನಮ್ಮ ಇಬ್ಬರೇ ಬೆಸ್ಟ್ ಫ್ರೆಂಡ್ಸ್, ಇಬ್ಬರೇ ಪರ್ಮನೆಂಟ್ ಫ್ರೆಂಡ್ಸ್ ಅಂದರೆ ಸನ್ ಆ್ಯಂಡ್ ಮೂನ್ ಅಂತ. ಸೊ 5 ಗಂಟೆಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾವು ಎದ್ದು ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಓಕೆ, ಅಲ್ಲೇ ಆಲ್ಮೋಸ್ಟ್ ನಾವೊಂದು 90% ಗೆದ್ದಿದ್ದೀವಿ ಅಂತ ಜೀವನದಲ್ಲಿ. ಅದಾದಮೇಲೆ ಇನ್ನು 10% ಇನ್ನು ಇಡೀ ದಿನ ಹೆಂಗೆ ನಾವು ಅಚೀವ್ ಮಾಡ್ತೀವಿ ಅನ್ನೋದಷ್ಟೇ ಉಳ್ಕೊಳ್ಳುತ್ತೆ. ಭಾಳ ಒಳ್ಳೆ ಪಾಯಿಂಟ್ ಇದು. ಇದನ್ನು ನನಗೂ ಕಲ್ಕೋಬೇಕಾಗಿದೆ. ನನಗೂ 5 ಗಂಟೆಗೆ ಹೇಳೋಕ್ಕಾಗಲ್ಲ. ಸೊ ಪ್ಲೀಸ್. ಸೊ ಇವತ್ತಿನ ಯಾವ ಪ್ರಾಬ್ಲಮ್ಗಳು ಅಂದರೆ ಯಾವ ಹೆಲ್ತ್ ಪ್ರಾಬ್ಲಮ್ಗಳನ್ನ ನಾವು ಅಡ್ರೆಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ 5 ಗಂಟೆಯ ಈ ಒಂದು ಯೋಗ ಒಂದು ಸೆಷನ್ಗಳ ಮೂಲಕ ಏನನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ? ಇವತ್ತು ನಮ್ಮ ದೇಶದಲ್ಲಿ ಇಡೀ ಪ್ರಪಂಚ ತೊಗೊಂಡ್ರೆ ಹಲವಾರು ಅನಾರೋಗ್ಯ ಸಮಸ್ಯೆಗಳಿದೆ. ಸೊ ಒಂದು 2 ರೀಸನ್ ಇದಕ್ಕೆ ಮೇನ್ ಏನಂತಂದರೆ ಒತ್ತಡ, ಸ್ಟ್ರೆಸ್, ಮತ್ತೊಂದು ಬಂದು ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್. ಸೊ ಅದರಲ್ಲಿ ಒಂದು ಸ್ವಲ್ಪ ಏರುಪೇರು ಆಯಿತು ಅಂತಂದರೆ ಅದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಏನೆಲ್ಲ ಪ್ರಾಬ್ಲಮ್ ಇದೆ ಅಂದರೆ, ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇರ್ತೀವಿ. ಇವತ್ತು ಭಾರತದಲ್ಲಿ ಒಂದು 15 ಕೋಟಿ ಜನಕ್ಕೆ ಅತಿಯಾದ ದೇಹ ತೂಕ, ಒಬೆಸಿಟಿ, ಈ ಬೊಜ್ಜಿನ ಸಮಸ್ಯೆ, ಇದರಿಂದ ನರಳ್ತಿದ್ದಾರೆ. ಲೈಫ್ ಸ್ಟೈಲ್ ಪ್ರಾಬ್ಲಮ್. ಕೆಲವರು ಪಾಪ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಬಿಕಾಸ್ ಆಫ್ ಸ್ಟ್ರೆಸ್ ಅವ್ರಿಗೆ ವೆಯ್ಟ್ ಗೇನ್ ಆಗ್ತಿದ್ದಾರೆ. ಅವ್ರು ತಪ್ಪಲ್ಲ, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ ಬಿಕಾಸ್ ಆಫ್ ಸ್ಟ್ರೆಸ್. ನೈಟ್ ಶಿಫ್ಟ್ ಕೆಲಸ ಮಾಡೋದ್ರಿಂದ, ಒತ್ತಡದಲ್ಲಿರೋದ್ರಿಂದ. ಆದ್ದರಿಂದ ನಾವು ಯೋಚನೆ ಮಾಡಲ್ಲ, ಈ ಚಿಕ್ಕ ಪುಟ್ಟ ಟ್ರಾಫಿಕಲ್ಸ್ ಯಾಕೆ ಅಂತೀವಿ ಗೊತ್ತಾ? ಒಂದು 30 ಸೆಕೆಂಡ್ 60 ಸೆಕೆಂಡ್ ಅಲ್ಲೂ ಕೂಡ ನಮಗೆ ಸ್ಟ್ರೆಸ್ ಆಗುತ್ತೆ, ನಾವು ಅದನ್ನ ಅಡ್ರೆಸ್ ಮಾಡೋದಿಲ್ಲ. ಕರೆಕ್ಟ್. ಆ ಥರ ಸ್ಟ್ರೆಸ್ಗಳು ನಮಗೆ ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ. ಅದಾದಮೇಲೆ ನಿಮಗೊಂದು 10 ಕೋಟಿ ಜನಕ್ಕಿಂತ ಜಾಸ್ತಿ ಇವತ್ತು ಮಧುಮೇಹ ಅಂದರೆ ಡಯಾಬಿಟೀಸಿಂದ ಬಳಲ್ತಿದ್ದಾರೆ. 3 ಜನದಲ್ಲಿ ಒಬ್ಬರಿಗೆ ಇವತ್ತು ಗಟ್ ಇಶ್ಯೂಸ್ ಇದೆ. ಅಂತಂದರೆ ಅಜೀರ್ಣತೆ, ಈ ಕಾನ್ಸ್ಟಿಪೇಷನ್ನು, ಮಲಬದ್ಧತೆ, ಆಮೇಲೆ ಜಠರಕ್ಕೆ ಸಂಬಂಧಪಟ್ಟಂಥ ತುಂಬ ಸಮಸ್ಯೆಗಳು ಇವತ್ತಿದೆ. ಅದಾದಮೇಲೆ ನೀವು ಒಂದು 5ರಲ್ಲಿ 1 ಹೆಣ್ಮಗಳಿಗೆ ಇವತ್ತಿನ ದಿನ PCOD, PCOS, ಆಮೇಲೆ ಮೆನ್ಸ್ಟ್ರುಯಲ್ ಡಿಸಾರ್ಡರ್ಸು, ತುಂಬ ಕಾಯಿಲೆಗಳು ಬರ್ತಿದೆ. ಲೈಫ್ ಸ್ಟೈಲ್ ಅಗೇನ್ ಸ್ಟ್ರೆಸ್. ಅದಾದಮೇಲೆ ನಾವು 7 ಜನ ತೊಗೊಂಡ್ರೆ 7 ಜನದಲ್ಲಿ ಯಾರು ಒಬ್ಬರಿಗೆ ಡಿಪ್ರೆಷನ್ ಇಲ್ಲ ಅಂತಂದರೆ ಆ್ಯಂಗ್ಸೈಟಿ, ಇದರ ಸಮಸ್ಯೆ ಇದೆ. ಪ್ರತಿ 3ರಲ್ಲಿ ಒಬ್ಬರಿಗೆ ನಿದ್ರಾಹೀನ ಸ್ಥಿತಿ, ಅಂದರೆ ನಿದ್ರೆಯಿಂದ ಬಳಲ್ತಿದ್ದಾರೆ, ನಿದ್ರೆ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ, ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ. ಸೊ ಇದೆಲ್ಲನೂ ಕಾರಣ ನಾವೇನು ಅಂತ ನೋಡಿದ್ರೆ, ಆ್ಯಂಡ್ ಇಂಪಾರ್ಟೆಂಟ್ಲಿ ಸರ್ ಹೇಳಬೇಕಂದ್ರೆ ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್, ಸ್ಟ್ರೆಸ್, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಬಟ್ ಯೋಗ ಹೇಗೆ ಇದನ್ನು ಕ್ಯೂರ್ ಮಾಡುತ್ತೆ ಅಥವಾ ಹೇಗೆ ಇದನ್ನು ಅಡ್ರೆಸ್ ಮಾಡುತ್ತೆ ಈ ಸಮಸ್ಯೆಗಳಿಗೆ? ಎಸ್, ಇವಾಗ ಇಲ್ಲಿ ನಾನು ಹೇಳ್ದಂಗೆ 2 ರೂಟ್ ಕಾಸ್ ಇದೆ. ಆದಿ ಅಂದರೆ ಸ್ಟ್ರೆಸ್, ಆದಿ ವಿಲ್ ಲೀಡ್ ಟು ವ್ಯಾಧಿ. ಅಂದರೆ ಆದಿ ಸ್ಟ್ರೆಸ್ಸಿಂದ ಡಿಸೀಸ್ ಬರುತ್ತೆ ಅಂತ. ಇನ್ನೊಂದು ಬಂದು ನಮ್ಮ ಲೈಫ್ ಸ್ಟೈಲ್, ಅದು ನಮ್ಮ ಕೈಯಲ್ಲೇ ಇದೆ. ಇದೆರಡನ್ನು ಸರಿ ಮಾಡ್ಕೊಬೇಕು. ಯೋಗ ಮುಖಾಂತರ ನಾವು ಇದನ್ನು ಸರಿ ಮಾಡ್ಕೊಬೋದು. ಸೊ ಇದಕ್ಕೆ ನಾವು ಕ್ಯೂರ್ಗಿಂತ ಮುಂಚೆ
ಇದು ಯಾಕೆ ಆಗ್ತಿದೆ ಅನ್ನೋದೊಂದು ಮಿಸ್ಟೇಕ್ ಬಗ್ಗೆ ಮಾತಾಡೋಣ. ಫುಡ್, ಎಕ್ಸಸೈಸ್, ಅದಾದಮೇಲೆ ಸ್ಲೀಪ್, ಇದು ಮೂರು ಬಂದು ನಮಗೆ ಮೆಡಿಸನ್, ಇದು ನ್ಯಾಚುರಲ್ ಮೆಡಿಸನ್. ಓಕೆ. ಈ ಮೂರನ್ನೇ ನಾವು ಪ್ರತಿದಿನ ರಿಪೀಟೆಡಾಗಿ ಮಾಡ್ತೀವಿ. ಬಟ್ ಇದರಲ್ಲಿ ನಮಗೆ ಡಿಸಿಪ್ಲಿನ್ ಇಲ್ಲ, ಇದರಲ್ಲಿ ನಮಗೆ ಕನ್ಸಿಸ್ಟೆನ್ಸಿ ಇಲ್ಲ. ಇದು ಮೂರನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾವು ಮೆಡಿಸನ್ಸ್ ತೊಗೊತಿದ್ದೀವಿ ಇವತ್ತು. ಕರೆಕ್ಟ್. ಹೀಗಾಗಿ ಇದೆಲ್ಲ ಪ್ರಾಬ್ಲಮ್ಗಳು ಬಂದಿದೆ. ಆಹಾರ ಸರಿಯಾಗಿ ತಿಂದು ಚೆನ್ನಾಗಿ ನಿದ್ದೆ ಮಾಡಿ ನಂತರ ತಿಂದ ಮೇಲೆ ಅದಕ್ಕೆ ತಕ್ಕಂಥ ವ್ಯಾಯಾಮ ಮಾಡಿ ನಾನು ಮತ್ತೆ ಬೇರೆ ಏನು ಕಾರ್ಯಗಳು ಕೆಲಸಗಳಿದೆ ಅದರಲ್ಲಿ ನಮ್ಮನ್ನು ನಾವು ಸರಿಯಾಗಿ ತೊಡಗಿಸ್ಕೊಂಡ್ರೆ ಈ ಲೈಫ್ ಸ್ಟೈಲ್ ಸರಿ ಮಾಡ್ಕೊಬೋದು. ಸ್ಟ್ರೆಸ್ ಅನ್ನೋದು ಒಳಗಡೆ ಇರುತ್ತೆ, ಅದನ್ನು ಸರಿ ಮಾಡ್ಕೊಬೇಕು ಅಂತಂದರೆ ಬರೀ ನಾವು ಫಿಸಿಕಲ್ ಲೆವೆಲಲ್ಲಿ ಮಾಡೋಕ್ಕಾಗೋದಿಲ್ಲ. ನೀವು ಯಾರನ್ನೇ ಕೇಳಿ, ನಿಮಗೆ ಯಾರಾದರೂ ಇವತ್ತಿನ ದಿನ ಯಾವುದೊಂದು ಕಾಯಿಲೆ ಬಂದಿರುತ್ತೆ, ಅವ್ರಿಗೆ ಹೋಗಿ ಕೇಳಿ ಕಾಯಿಲೆ ಹೇಗೆ ಬಂತು ಅಂತ, ನಂಗೆ ಗೊತ್ತಿಲ್ಲ ಹೆಂಗೆ ಬಂತು ಅಂತಂತಾರೆ. ಅವ್ರಿಗೆ ಕೇಳಿ ಒಂದು 6 ತಿಂಗಳು ಮುಂಚೆನೋ, 1 ವರ್ಷ ಮುಂಚೆ, 2 ವರ್ಷ ಮುಂಚೆ ಅವ್ರ ಜೀವನದಲ್ಲಿ ಏನಾದರೂ ಒಂದು ಈ ಒತ್ತಡ ಬೀರಿದಂಥ ಒಂದು ಸನ್ನಿವೇಶ, ಒಂದು ಪರಿಸ್ಥಿತಿ ಉಂಟಾಗಿತ್ತ ಅಂತ ಅವಾಗ ಅವ್ರು ಹೇಳ್ತಾರೆ, ಹೌದೇನೋ ಒಂದು ಯಾರೋ ತುಂಬ ಇಂಪಾರ್ಟೆಂಟ್ ಇರೋರನ್ನ ಜೀವನದಲ್ಲಿ ಕಳ್ಕೊಂಡಿರ್ತಾರೆ, ಯಾವುದೋ ಒಂದು ಕೆಲಸ ಆಗಿರಲ್ಲ, ಯಾವುದೋ ಒಂದು ಫೇಲ್ಯೂರ್ ಆಗಿರುತ್ತೆ, ಏನೋ ಒಂದು ಆಗಿರೋದ್ರಿಂದ ಏನಾಗಿರುತ್ತೆ ಮನಸ್ಸಿಗೆ ತುಂಬ ಅದು ಹಾನಿ ಮಾಡಿರುತ್ತೆ. ಅದು ಸ್ವಲ್ಪ ಟೈಮ್ ಅವ್ರ ವಿಲ್ ಪವರಿಂದ ಕಾಪಾಡ್ಕೊಂಡು ಬಂದಿರುತ್ತೆ. ಎಲ್ಲೋ ಒಂದು ಟೈಮಲ್ಲಿ ನಮಗೆ ಫಿಸಿಕಲ್ ಏಲ್ಮೆಂಟಲ್ಲಿ ಅದು ಕಂಡು ಬರುತ್ತೆ. ಎಸ್, ತುಂಬ ಕರೆಕ್ಟಾಗಿ ಹೇಳಿದ್ರಿ. ಓಕೆ. ಸೊ ಇದನ್ನು ಹೇಗೆ ಯೋಗದ ಮೂಲಕ ಹೇಗೆ ಸರಿ? ಯೋಗದಲ್ಲಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇದೆ ಗೌರಿ ಸರ್, ಏನಂತಂದರೆ ಪಂಚಕೋಶಗಳು ಅಂತ. ಸೊ ನಾವು ಇವತ್ತೇನು ನೋಡ್ತಿದ್ದೀವಿ ಇದು ಮಾತ್ರ ನಾವು ದೇಹ ಅಂತ ಕಾಣಿಸ್ತಿದೆ ನಮಗೆ, ಬಟ್ ನಾವು ಫಿಸಿಕಲ್ ಬಾಡಿ ನೋಡ್ತೀವಿ. ಬಟ್ ಈ ಫಿಸಿಕಲ್ ಬಾಡಿ ಹೊರಗಡೆ ಇದನ್ನು ಅನ್ನಮಯ ಕೋಶ ಅಂತ ಅಂತೀವಿ. ನಾವು ತಿನ್ನುವಂಥ ಊಟ ಅನ್ನ ಏನಂದರೆ ಪಂಚಭೂತಗಳು, ನಾವು ತಿನ್ನೋ ಪಂಚಭೂತಗಳಿಂದ ಈ ಪಂಚಭೂತ ಸೃಷ್ಟಿಯಾಗಿದೆ. ಬಟ್ ಇದನ್ನು ಹೊರಗಡೆ ಇನ್ನೊಂದು ಪದರ ಇದೆ, ಆ ಲೇಯರ್ಗೆ ನಾವು ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಓಕೆ. ನೀವೆರಡು ಕೈಗಳನ್ನ ಹೀಗನ್ನಿ, ನೀವು ಹೀಗನ್ನಿ. ಸೊ 2 ಕೈಗಳನ್ನ ಹತ್ತಿರ ತಂದು ಸ್ವಲ್ಪ ದೂರ ತನ್ನಿ, ಮತ್ತೆ ಹಾಗೆ ಹತ್ತಿರ ತನ್ನಿ, ಒಂದು 2-3 ಸಲ ಮಾಡಿ. 2 ಕೈಗಳ ಮಧ್ಯೆ ಏನೋ ಇದೆ, ನಿಮ್ಗೇನೋ ಒಂದು ಸೂಕ್ಷ್ಮತೆ ಗಮನಿಸ್ತೀರಾ? ಈಗ ನೋಡಿ, ಹಿಂಗೆ ಮಾಡಕ್ ಹೋದ್ರೆ ಇಲ್ಲಿ ಹತ್ರ ಬರ್ತಿದ್ದಂಗೆ ಒಳಗಡೆ ಹೇಳ್ಕೊಳ್ಳೋದು, ಒಂದು ಅಟ್ರಾಕ್ಷನ್, ಹಾಗೆ ರಿಪಲ್ಷನ್, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಲ್ಲ ಏನದು? ಪ್ರಾಣಶಕ್ತಿ. ಅದು ಓಕೆ, ನಮ್ಮ ಪ್ರಾಣಶಕ್ತಿ. ನಾವು ಇವಾಗ ಆರಾ ಅಂತ ಹೇಳ್ತೀವಲ್ಲ, ವೈಬ್ಸ್ ಇದೆ ಅದು. ಸೊ ಇಲ್ಲಿಂದ ಬರುತ್ತೆ ಅಂತಂದರೆ ನಾವು ಉಸಿರು ಹೊರಗಡೆ ತೊಗೊಂಡು ಉಸಿರು ಹೊರಗಡೆ ಬಂದಾಗ ನಮ್ಮ ಫಿಸಿಕಲ್ ಲೆವೆಲಲ್ಲಿ ನಿಮಗೆ ಎಕ್ಸ್ಚೇಂಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಆಗ್ತಿದೆ, ಡಿಟಾಕ್ಸಿಫಿಕೇಷನ್ ಆಫ್ ದ ಲಂಗ್ಸ್ ಆಗ್ತಿದೆ, ಆಕ್ಸಿಜನ್ ಹೊರಗಡೆ ಹೋಗ್ತಿದೆ. ಬಟ್ ಎನರ್ಜಿ ಲೆವೆಲಲ್ಲಿ ಪ್ರಾಣಿಕ್ ಎನರ್ಜಿಯಾಗಿ ಅದು ಕನ್ವರ್ಟ್ ಆಗ್ತಿದೆ. ಇದು ನಮ್ಮ ಸೆಕೆಂಡ್ ಲೇಯರು, ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಆದಮೇಲೆ 3ನೇದು ಹಂತ. ಈಗ ದೇಹ ಆಯಿತು, ಪ್ರಾಣ ಆಯಿತು, ಪ್ರಾಣದಿಂದ ಹೊರಗಡೆ ಇನ್ನೊಂದೇನಿದೆ ಲೇಯರು, ಮನೋಮಯ ಕೋಶ, ಮೈಂಡ್. ಸೊ ಇದು ಅನ್ನಮಯ ಕೋಶ ಮುಟ್ಟು ನೋಡ್ಬೋದು, ಪ್ರಾಣಮಯ ಕೋಶ ಇವಾಗ ಫೀಲ್ ಮಾಡಿದ್ವಿ, ಮೈಂಡ್ ಕಾಣಿಸಲ್ಲ, ಫೀಲ್ ಮಾಡೋಕ್ಕಾಗಲ್ಲ, ಬಟ್ ಇದೆ, ನಮ್ಮ ಅರಿವಲ್ಲಿದೆ ಅದು. ಸೊ ಇದೊಂದು ಪ್ರಾಬ್ಲಮ್ ಅನ್ನೋದು ಬರೀ ಫಿಸಿಕಲ್ ಲೆವೆಲಲ್ಲಿ ಆಗಬೇಕು ಅಂತಿಲ್ಲ, ಮೆಂಟಲ್ ಲೆವೆಲಲ್ಲಿ ಆಗ್ಬೋದು. ಮೆಂಟಲ್ ಲೆವೆಲಲ್ಲಿ ಆಗಿರೋವಂಥ ಪ್ರಾಬ್ಲಮ್ ನಮಗೆ ಫಿಸಿಕಲ್ ಏಲ್ಮೆಂಟಾಗಿ ನಮಗೆ ಶಾರೀರಿಕವಾಗಿ ಏನೋ ಒಂದು ಸಮಸ್ಯೆ ಕೊಡ್ಬೋದು. ನಮ್ಮ ಫಿಸಿಕಲ್ ಪ್ರಾಬ್ಲಮ್ಮು ನಮಗೆ ಮೆಂಟಲಿ ಡಿಸ್ಟರ್ಬ್ ಮಾಡ್ಬೋದು. ಪ್ರಾಣಾಯಾಮ ಅನ್ನೋದು ಬಂದು ಇದೆರಡರ ಮಧ್ಯೆ ಒಂದು ಸೇತುವೆ, ಒಂದು ಬ್ರಿಡ್ಜ್ ಅಂತ. ಸೊ ಪ್ರಾಣಾಯಾಮ ನಾವು ಮಾಡ್ತಾ ಇದೆರಡನ್ನೂ ಸರಿ ಮಾಡ್ಕೊಬೋದು. ಇದು 3 ಸರಿ ಆಯಿತು ಅಂತ ಅಂದ್ಕೊಳ್ಳಿ. ಒಬ್ಬ ಮನುಷ್ಯ ದಿನ ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದು ಅದನ್ನ ತನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಒಂದು 4:30 5 ಗಂಟೆಗೆ ಯೋಗ ಅಭ್ಯಾಸ ಮಾಡ್ತಾರೆ. ಯೋಗ ಆಸನಗಳಾಯಿತು, ಅದಾದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಶವಾಸನ ಆಯಿತು, ಶವಾಸನ ಆದಮೇಲೆ ಪ್ರಾಣಾಯಾಮ ಆಯಿತು, ಪ್ರಾಣಾಯಾಮ ಆದಮೇಲೆ ಧ್ಯಾನ ಆಯಿತು. ಸೊ ನಾವಿವಾಗ ಫಿಸಿಕಲ್ ಬಾಡಿದು ವಿ ಆರ್ ಟೇಕಿಂಗ್ ಕೇರ್, ಪ್ರಾಣಿಕ್ ಬಾಡಿ ಆಲ್ಸೋ ವಿ ಆರ್ ಟೇಕಿಂಗ್ ಕೇರ್, ಆ್ಯಂಡ್ ಮೆಂಟಲ್ ಬಾಡಿ ವಿ ಆರ್ ಟೇಕಿಂಗ್ ಕೇರ್. ನಿಮ್ಮ ಮನಸ್ಸು ಹೆಂಗಿರುತ್ತೆ ಇವಾಗ? ನಿಮ್ಮ ವಿಜ್ಞಾನಮಯ ಕೋಶ 4ನೇ ಲೇಯರ್, ಇಂಟೆಲೆಕ್ಟ್, ನಿಮ್ಮ ಬುದ್ಧಿಶಕ್ತಿ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಜೀವನದಲ್ಲಿ ಕನ್ಫ್ಯೂಷನ್ಸ್ ಅಂತ ದೊಡ್ಡೋಗ್ಬಿಡುತ್ತೆ, ಆ ದ್ವಂದ್ವತೆ ಅನ್ನೋದು ನಶಿಸ್ಬಿಡುತ್ತೆ. ನಮಗೆ ಕ್ಲಾರಿಟಿ ಅನ್ನೋದಿರುತ್ತೆ ಲೈಫಲ್ಲಿ. ಅವಾಗ ಈ ಕ್ಲಾರಿಟಿ ಇದ್ದಾಗ ಫಿಸಿಕಲಿ ಫಿಟ್ ಆಗಿದ್ದೀವಿ, ಪ್ರಾಣಿಕ್ ನಮ್ಮ ನಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ, ನಮ್ಮ ಮನಸ್ಸು ತುಂಬ ಫೋಕಸ್ಡ್ ಆಗಿದೆ, ಶಾಂತವಾಗಿದೆ, ನಮ್ಮ ಬುದ್ಧಿ ಸರಿಯಾಗಿ ನಮ್ಗೆ ವರ್ಕ್ ಮಾಡ್ತಿದೆ. ಹೇಗಿರ್ತೀವಿ ಜೀವನದಲ್ಲಿ? 5ನೇ ಲೇಯರ್, ಆನಂದಮಯ ಕೋಶ, ಆನಂದವಾಗಿರ್ತೀವಿ ಅಂತ. ಇದೇ ಪಂಚಕೋಶಗಳು. ನಾವು ಯೋಗಾಭ್ಯಾಸದಲ್ಲಿ ಪ್ರತಿದಿನ ಇದೇ ನಮ್ಮ 5 ಗಂಟೆ ಯೋಗ ನಾವೇನು ತರ್ತಿದ್ದೀವಲ್ಲ, ಬೆಳಿಗ್ಗೆ ಯೋಗಾಭ್ಯಾಸ ಆಗುತ್ತೆ, ಯೋಗಾಸನ ಆಗುತ್ತೆ. ಇದು ನಾವು ತರಕಾರಿ ಕಟ್ ಮಾಡ್ದಂಗೆ, ಜಾಯಿಂಟ್ ಎಕ್ಸಸೈಸು, ಮಸಲ್ ಸ್ಟ್ರೆಚಸ್ ಮಾಡ್ತೀವಲ್ಲ, ತರಕಾರಿನ ಕಟ್ ಮಾಡ್ದಂಗೆ. ತರಕಾರಿ ಕಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ ನಾವು? ಪಲ್ಯ ಮಾಡ್ತೀವಿ. ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಅಡುಗೆ ರೆಡಿ ಮಾಡ್ತೀವಿ. ಇದು ಪ್ರಾಣಾಯಾಮ. ಅಡುಗೆ ರೆಡಿ ಆದಮೇಲೆ ಏನು ಮಾಡ್ತೀವಿ? ತಿಂತೀವಿ. ಇದು ಧ್ಯಾನ.
ಇವತ್ತಿನ ದಿನ ಹಲವರು ಏನಾಗ್ತಿದೆ ಅಂತಾರೆ, ಪ್ರಾಬ್ಲಮ್ ಏನಂದರೆ ಮಿಸ್ಟೇಕು, ಎಲ್ಲ ಕಟ್ ಮಾಡ್ತಾರೆ, ಆಸನಗಳೆಲ್ಲ ಮಾಡ್ತಾರೆ, ಅದನ್ನು ತಿಪ್ಪೆಗೆ ಹಾಕ್ಬಿಡ್ತಾರೆ. ಓಕೆ. ಅದಾದಮೇಲೆ ಅದನ್ನ ಅಡುಗೆ ಮಾಡಬೇಕು, ಪ್ರಾಣಾಯಾಮ ಮಾಡಲೇಬೇಕು. ಪ್ರಾಣಾಯಾಮ ಮುಗಿದ ಮೇಲೆ ಧ್ಯಾನಕ್ಕೆ ಕೂರಲೇಬೇಕು. ಯಾಕಂದರೆ ಯೋಗಾಸನ ಇಸ್ ಎ ಪ್ರಿಪ್ರೇಟರಿ ಪ್ರಾಕ್ಟೀಸ್ ಫಾರ್ ಪ್ರಾಣಾಯಾಮ, ಪ್ರಾಣಾಯಾಮ ಇಸ್ ದ ಪ್ರಿಪ್ರೇಟರಿ ಪ್ರಾಕ್ಟೀಸ್ ಫಾರ್ ಧ್ಯಾನ. ಸರ್ವಂ ಯೋಗಮಯಂ, ಧ್ಯಾನನೇ ನಮ್ಮ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್. ಸೊ ಪ್ರಾಣಾಯಾಮ ಬೇರೆ, ಧ್ಯಾನ ಬೇರೆ, ಇದೆಲ್ಲ ಒಂದೇ, ಇಂಟಿಗ್ರಲ್. ಸೊ ನಾವೀಗ 3 ಹಂತದಲ್ಲಿ ಇದನ್ನು ಅಭ್ಯಾಸ ಮಾಡ್ತೀವಿ ಅಂತಂದಾಗ ನಿಮಗೆ ದೇಹ ಚೆನ್ನಾಗಿದೆ, ನಿಮ್ಮ ಉಸಿರಾಟ ಚೆನ್ನಾಗಿದೆ, ನಿಮ್ಮ ಮನಸ್ಸು ಚೆನ್ನಾಗಿದೆ, ನಮ್ಮ ಬುದ್ಧಿಶಕ್ತಿ ಚೆನ್ನಾಗಿದೆ, ಆನಂದವಾಗಿದ್ದೀವಿ. ಆರೋಗ್ಯ ಸಿಗುತ್ತಾ ಸಿಗಲ್ವಾ? ಇವಾಗ 100% ಸಿಗುತ್ತೆ. ಸೊ ಇದು ನಮ್ಮ 5 ಗಂಟೆಯ ಕ್ಲಾಸ್ ಬೆಳಗ್ಗೆ ಏನಿದೆ ಅದರ ಉದ್ದೇಶ. ಇದು ಹೇಗೆ ಅಂದರೆ ಯಾರು ಜಾಯ್ನ್ ಆಗ್ಬೋದು ಅನ್ನೋದು ಮೊದಲನೇ ಪ್ರಶ್ನೆ. ಯಾರು ಬೇಕಾದರೂ ಜಾಯ್ನ್ ಆಗ್ಬೋದಾ? ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ? ಎಸ್, ನೋಡಿ, ಬೆಳಗ್ಗೆ 5 ಗಂಟೆಗೆ ನಾವು ಯೋಗ ಹೇಳ್ಕೊಡ್ತೀವಲ್ಲ, ಇದಕ್ಕೆ ಮೇನ್ ರಿಕ್ವೈರ್ಮೆಂಟ್ ಬಂದು ಡಿಸಿಪ್ಲಿನ್, ಶಿಸ್ತು ಅಂತ ಇದೆ. ನಾನು ಮಾಡಲೇಬೇಕು ಆ್ಯಂಡ್ ನಾನು ಕಮಿಟೆಡ್ ಆಗಿದ್ದೀನಿ ಅಂತಂದರೆ ಅಂಥವ್ರು ಬಂದರೆ ಒಳ್ಳೆಯದು, ಉತ್ತಮ. ಪ್ರಯತ್ನ ಪಡ್ಬೋದು, ಅವರು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಬಟ್ ನಾನೇನೋ ಒಂದು ಜೀವನದಲ್ಲಿ ಸಾಧನೆ ಮಾಡಲೇಬೇಕು, ನನಗೊಂದು ದಾರಿ ಸಿಗಬೇಕು, ನನಗೊಂದು ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದಕ್ಕೆ ಒಂದು ಮೋಟಿವೇಶನ್ ಬೇಕು ಅಂತನ್ನೋರು ಇದಕ್ಕೆ ಬರಬೇಕು. ದಿಸ್ ಇಸ್ ದ ಎಲಿಜಿಬಿಲಿಟಿ. ಎಸ್. ಸೊ ಆ ಶಿಸ್ತನ್ನು ಇಟ್ಕೊಂಡು ಶುರು ಮಾಡ್ಕೊಳ್ಳಿ. ಯಾಕೆಂದರೆ ಶಿಸ್ತು ಜೀವನದ ಉದ್ಧಾರಕ್ಕೆ ಮೂಲ ಸೂತ್ರಗಳಲ್ಲಿ ಅತ್ಯಂತ ಪ್ರಮುಖ ಸೂತ್ರ. ಓಕೆ, ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಸೊ ಈ ಶಿಸ್ತನ್ನು ಇಟ್ಕೊಂಡವ್ರು ಯಾರು ಬೇಕಾದ್ರೂ ಬರ್ಬೋದು. ಏಜಿನ ಲಿಮಿಟೇಷನ್ ಆ ಥರ ಏನಿಲ್ಲ. ಒಂದು, ಈಗ ಬೆಳಗ್ಗೆ 5ರಿಂದ 6 ಗಂಟೆಗೆ ಹೆಲ್ದಿ ಆಗಿರೋರು ಬಂದರೆ ಅವರು ಪ್ರಿವೆಂಟಿವ್ ಆಗಿ ತೊಗೊಳ್ಳಿ ಯೋಗನ, ಅಂದರೆ 100% ಯೋಗ ಮಾಡಲಿ. ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಇವ್ರು ಬಂದರೆ ಒಂದು 50% ಪ್ರಾಕ್ಟೀಸ್ ಮಾಡಲಿ. ಎಲ್ಲೋ ಒಂದು ಕಡೆ ಶುರು ಆಗಬೇಕಲ್ವಾ, ಇಲ್ಲೇ ಶುರು ಆಗಲಿ. ಇನ್ನು ಇದನ್ನು ಹೇಗೆ ಎನ್ರೋಲ್ ಮಾಡೋದು, ಇದ್ರ ಫೀಸ್ ಸ್ಟ್ರಕ್ಚರ್ ಏನು, ಅದ್ರ ಬಗ್ಗೆ ಹೇಳ್ಬೋದು? ಫೀಸ್ ಸ್ಟ್ರಕ್ಚರ್ ನಾವು ಹೇಗೆ ನಿಗದಿತಪಡಿಸಿದ್ದೀವಿ ಅಂತಂದರೆ, ಮಾರ್ನಿಂಗ್ ಬ್ಯಾಚ್ 5 to 6 ರಿಜಿಸ್ಟರ್ ಆಗಬೇಕು ಅಂತಂದರೆ ತಿಂಗಳಿಗೆ 900 ರೂಪಾಯಿ ಇಟ್ಟಿದ್ದೀವಿ. ದಿನಕ್ಕೆ ಒಂದು 20ರಿಂದ 30 ರೂಪಾಯಿ ಖರ್ಚು ಬಿದ್ದಂಗೆ. ಅದಾದಮೇಲೆ ಇದು ಜನರಲ್ ಪಬ್ಲಿಕ್ಕಿಗೆ. ಅದೇನಾದ್ರು ಅವ್ರು ವಿದ್ಯಾರ್ಥಿಗಳಿದ್ದಾರೆ, ಇಲ್ಲಾಂದರೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ತುಂಬ ನಿರುದ್ಯೋಗ ಇದೆ ಇವತ್ತು, ಬಟ್ ನಾನು ಖಂಡಿತ ಏನೋ ಒಂದು ಅಚೀವ್ ಮಾಡಿದ್ಮೇಲೆ ನಾನು ಹಾನೆಸ್ಟಾಗಿ ಸಿನ್ಸಿಯರಾಗಿ ನಾನು ನೆಕ್ಸ್ಟ್ ಫೀಸ್ ಕಟ್ಕೊಂಡು ಹೋಗ್ತೀನಿ ಅಂತಂದರೆ ಇವ್ರುಗಳಿಗೆ ಒಂದು 600 ರೂಪಾಯಿ ಇಟ್ಟಿದ್ದೀವಿ. ಓಕೆ. ಇಲ್ಲಿ ಏನಕ್ಕೆ ಫೀಸ್ ಅಂತಂದರೆ, ನೀವು ಫೀಸ್ ಕೊಡಲಿಲ್ಲ ಅಂತಂದರೆ ನಾನು ಎಷ್ಟೇ ಹೇಳ್ಕೊಟ್ರು ನನ್ನ ಸಮಯಕ್ಕೆ, ನನ್ನ ಈ ಒಂದು ಎಕ್ಸ್ಪೀರಿಯನ್ಸ್ಗೆ ಬೆಲೆ ಕೊಡೋಕ್ಕಾಗಲ್ಲ. ಎರಡನೇದು, ನಾವು ಕೂಡ ಒಂದು ಏನಾದರೂ ಫೀಸ್ ಕೊಟ್ಟಾಗ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ. ಓಕೆ, ಯಾಕೆಂದರೆ ಒಂದು ಏನೋ ಕೊಟ್ಟು ಒಂದು ತೊಗೊಳ್ಬೇಕು. ನಾವು ಏನೂ ಕೊಡದೇ ತೊಗೊಳಕ್ಕೆ ಹೋಗ್ತೀವಲ್ಲ, ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ಒಂದು ನಾವು ಫ್ರೀಯಾಗಿ ತೊಗೊಳ್ಬೇಕಾದ್ರೆ ಆ ಶಿಸ್ತೇ ಇರಲ್ಲ, ಆಮೇಲೆ ನಾವು ಯಾವ ಬೇಕಾದ್ರೂ ಅದನ್ನು ನಿಲ್ಲಿಸ್ಬಿಡ್ತೀವಿ. ಸೊ ಹಂಗಾಗೋದು ಬೇಡ ಅಂದರೆ ದಯವಿಟ್ಟು ಆ ಫೀಸ್ ಪೇ ಮಾಡಿ ಮತ್ತು ಆ ಒಂದು ಶಿಸ್ತಿನಿಂದ ಪಾಲ್ಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಮುಖ್ಯ ಉದ್ದೇಶ, ಈಗ ನಾನು ನನ್ನ ಪ್ರಕಾರ ಒಂದು ಉದ್ದೇಶ ಹೇಳಿದೆ, ಈಗ ಹಿತೇಶ್ ಅವ್ರು ಹೇಳ್ತಾರೆ. ಸರ್, ನಮ್ಮ ದೇಶ ನ್ಯೂಕ್ಲಿಯರಿ ಸೂಪರ್ ಪವರ್ ನೇಷನ್. ಸೊ ವಿ ಆರ್ ನ್ಯೂಕ್ಲಿಯರ್ ಸೂಪರ್ ಪವರ್. ಬಟ್ ಹಿಂದೊಮ್ಮೆ ನಾವು ಸ್ಪಿರಿಚುಲಿ ಸೂಪರ್ ಪವರ್ ಆಗಿದ್ವಿ. ಮತ್ತು ನಾವು ವಿ ಹ್ಯಾವ್ ಟು ಬಿಕಮ್ ಸ್ಪಿರಿಚುಲಿ ಸೂಪರ್ ಪವರ್ ನೇಷನ್. ಅದು 2035ಕ್ಕೆ ಇನ್ನು 10 ವರ್ಷದಲ್ಲಿ ನಾವು ಆಗಬೇಕು ಅಂತಿದ್ದೀವಿ. ಬಟ್ ಇವತ್ತು ಜನರು ಮನಸ್ಸು ಮಾಡಿದ್ರೆ ಈ ಕ್ಷಣದಿಂದನೇ ಆಗ್ಬೋದು ಅದು. ಯಾಕಂದರೆ ಇದಕ್ಕೆ 5 AM ಯೋಗ ರೆವಲ್ಯೂಷನ್ ಅಂತ ಇಟ್ಟಿದ್ದೀವಿ. ಇನ್ನರ್ ರೆವಲ್ಯೂಷನ್ ಅದು. ಯಾಕಂದರೆ ರೆವಲ್ಯೂಷನ್ ಅನ್ನೋದು ಎಲ್ಲೋ ಶುರು ಆಗೋದಲ್ಲ, ಇಲ್ಲಿ ಶುರು ಆಗಬೇಕು, ಒಳಗಡೆ ಶುರು ಆಗೋದು. ಸೊ ಸ್ನೇಹಿತರೆ, ಹಾಗೆ ನಾವು ಬೆಳಗ್ಗೆ 5 ಗಂಟೆಗೆ ಯೋಗ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀವಿ. 5 AM ಯೋಗ ರೆವಲ್ಯೂಷನ್ ಅಂತ ಅದಕ್ಕೆ ಹೆಸರಿಟ್ಟಿರುವಂಥದ್ದು. ದಯವಿಟ್ಟು ಅದಕ್ಕೆ ಎನ್ರೋಲ್ ಆಗಿ. ಕೇವಲ 900 ರೂಪಾಯಿ ಫೀಸ್ ಮಾತ್ರ, ಮತ್ತು ವಿದ್ಯಾರ್ಥಿಗಳಿಗೆ ಕೇವಲ 600 ರೂಪಾಯಿ ಇದೆ. ಸೊ ಹಿತೇಶ್ ಅವರು ನಿಮಗೆ ಲೈವಲ್ಲಿ ಬಂದು ಯೋಗನ ಕಲಿಸ್ತಾರೆ. ಅವ್ರು ಹೇಳಿದ ಹಾಗೆ ಎಲ್ಲರೂ ಬರ್ಬೋದು. ಅಕಸ್ಮಾತ್ ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ನೀವು ಕೂಡ ಬರ್ಬೋದು. ಆದರೆ ಎಲ್ಲ ಪ್ರಾಕ್ಟೀಸ್ಗಳು ಮಾಡೋಕ್ಕಾಗದೇ ಇದ್ದರೂ ಕೂಡ ತೊಂದರೆ ಇಲ್ಲ. ನೀವು ನಿಧಾನವಾಗಿ ನಿಮ್ಮ ಆರೋಗ್ಯ ಸುಧಾರಿಸಿದ್ದಾಗೆ ನೀವು ಕಂಪ್ಲೀಟಾಗಿ ಇನ್ವಾಲ್ವ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಹಿತೇಶ್ ಅವರೇ, ತುಂಬ ಧನ್ಯವಾದ ನಿಮಗೆ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದರೆ. ಥ್ಯಾಂಕ್ಸ್ ಅಲಾಟ್. ಬಟ್ ಒಂದು ಪ್ರಶ್ನೆ ಹಾಗೆ ಉಳ್ಕೊಳ್ತು, ಯೋಗ ಕಲಿಯೋದೇನೆ ಸರಿ, ಆದರೆ ಯೋಗ ಇನ್ಸ್ಟ್ರಕ್ಟರ್ ಆಗಬೇಕಾದ್ರೆ ಏನು ಅನ್ನೋ ಪ್ರಶ್ನೆ ಕೆಲವರು ಮೂಡಿರಬಹುದು. ಆ ವಿಚಾರದ ಕುರಿತಾಗಿ ಇನ್ನೊಂದು ಎಪಿಸೋಡ್ ಮಾಡಿದ್ದೀವಿ, ದಯವಿಟ್ಟು ಅದನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಮಾಡ್ತಾರೆ ಯೋಗ. ನಮಸ್ಕಾರ.